ಹಾಯ್, ಡೇ 3 ನ್ಯಾಷನಲ್ ಬ್ಲಾಗ್ ಮಾಡೋಕ್ಕೆ ಫೈನಲಿ ಮತ್ತೆ ಶುರು ಮಾಡಿದ್ದೀನಿ. ಬೆಳಿಗ್ಗೆ ವರ್ಕೌಟ್ ಮಾಡೋಕ್ಕಾಗಿಲ್ಲ ಇವತ್ತು, ಸೊ ಸಂಜೆ ಮಾಡ್ತಾ ಇರೋದು. ವಾರ್ಮಪ್ ಮುಗಿದಿದೆ, ಡೆಡ್ ಲಿಫ್ಟ್ ಮಾಡೋಣ. ಸೊ ನೋಡೋಣ ಎಷ್ಟು ಮಾಡೋಕ್ಕಾಗುತ್ತೆ ಇವತ್ತು ಅಂತ. ಸೊ ನಾಳೆ ಪ್ಲಸ್ ಕುಂಭಮೇಳಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡೋಣ ಅಂತಲೇ ಪ್ಲ್ಯಾನ್ ಇರೋದು. ಹಾಗಾಗಿ ಆದಷ್ಟು ಸೇಫಾಗಿ ಕಮ್ಮಿ ಮಾಡ್ಕೊಂಡು, ಯಾಕಂದ್ರೆ ನಾಳೆ ಸೋರಿತ್ತು ಅಂತಂದ್ರೆ ಅಲ್ಲಿ 20-30 ಕಿಲೋಮೀಟರ್ ದೇವರನ್ನೇ ನಡೆಯೋಕ್ಕಾಗಲ್ಲ. ಆದಷ್ಟು ಕಮ್ಮಿ ಮಾಡಿಕೊಂಡು ಎಷ್ಟು ಕಮ್ಮಿ ಮಾಡ್ಬೋದು ಅಂತ ನೋಡ್ಬಿಟ್ಟು let's start the deadlift. Come on. ಜಾಸ್ತಿ ಇದರಲ್ಲೂ ಜಾಸ್ತಿ ಇದೆಯಾ? ಡೆಡ್ ಲಿಫ್ಟ್ ಆಯಿತು. ಫಸ್ಟ್ ಎಕ್ಸಸರಿ ಲೆಗ್ ಎಕ್ಸ್ಟೆನ್ಷನ್, ಅರೌಂಡ್ 15 reps, 3 sets. ಲೆಟ್ಸ್ ಸ್ಟಾರ್ಟ್. ನಾಳೆ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇರೋವರ ಎಕ್ಸಸೈಸ್ ಎಲ್ಲ ಮಾಡಿ ಅಲ್ಲಿ 20-30 ಕಿಲೋಮೀಟರ್ ನಡಿಬೇಕಂತೆ. ನಾನು ಹೊತ್ಕೊಂಡು ಹೋಗೋಕೆ ಆಗಲ್ಲ ಸುಮಾರಕ್ಕೆ. ಸೊ ಹಾಗಾಗಿ ಜಾಸ್ತಿ ಮಾಡಲ್ಲ. ಈಗ ಒಂದು ಹ್ಯಾಮ್ಸ್ಟ್ರಿಂಗ್ ಒಂದು ಮಾಡಿಬಿಟ್ಟು ಬ್ಯಾಕ್ ಎಕ್ಸ್ಟೆನ್ಷನ್ ಮಾಡಿ ವೈಂಡ್ ಅಪ್ ಮಾಡೋದು. ಒಂದು 3-4 ಎಕ್ಸಸೈಸ್ ಅಷ್ಟೇ. ಲೆಗ್ ಎಕ್ಸ್ಟೆನ್ಷನ್ ಆಯಿತು. ಈಗ ರಿವರ್ಸ್ ಇದು ಮಾಡಿಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಮಾಡಿ ಬ್ಯಾಕ್ ಎಕ್ಸ್ಟೆನ್ಷನ್ ಮಾಡಿ ರಿವರ್ಸ್ ಹೈಪರ್ ಆಗಲ್ಲ. ಸೊ 4 ಎಕ್ಸಸೈಸ್ ಸಾಕು. ಲೆಟ್ಸ್ ಸ್ಟಾರ್ಟ್. ಅಪ್ಪ ಅದೇ ಸೊ 10 reps ನೋಡೋಣ ಇನ್ನೊಂದು ಸೆಟ್ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಹೋಪ್ಫುಲಿ ಇಟ್ ಇಸ್ ಲೈಕ್ 10 into 3. Let's see. ಎಂಟು ಬಂತು, 10 ಪುಷ್ ಮಾಡಬೇಕು. ಅತಿಯಾಗಿ ಪುಷ್ ಮಾಡೋದು ಬೇಡ, ಯಾಕಂದರೆ ಮಾಡ್ತಾ ಇರಬೇಕಾದ್ರೆ ನಾಳೆ ನಡೆಯೋದು ನೆನಪಾಯಿತು. 8ಕ್ಕೆ ಸಾಕು ಅಂತ ಸ್ಟಾಪ್ ಮಾಡಿದೆ. ನಾಳೆ ಅಷ್ಟು ಎಷ್ಟು ನಡೆಯೋದಿದೆಯೋ ಹೆಂಗಿದೆಯೋ ಶಿವಂಗೆ ಗೊತ್ತು. ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಸೋರ್ನೆಸ್ನ ಕಮ್ಮಿ ಮಾಡ್ಕೊಂಡು ಸ್ಟ್ರೆಚ್ ಎಲ್ಲ ಮಾಡ್ಕೊಂಡು ನೀಟಾಗಿ ಸಾಕು ಅಂತ. ಸದ್ಯಕ್ಕೆ 2 ಸೆಟ್ ಸಾಕು, 3ನೇ ಸೆಟ್ ಬೇಡ. ಬ್ಯಾಕ್ ಎಕ್ಸ್ಟೆನ್ಷನ್ ಮಾಡಿ ಇವತ್ತಿನ ವರ್ಕೌಟ್ನ ವೈಂಡ್ ಅಪ್ ಮಾಡೋಣ. ಇದು ಆ್ಯಕ್ಚುಲಿ ಡೆಡ್ ಲಿಫ್ಟ್ ಆದಮೇಲೆ ಮಾಡುವಂಥ ಎಕ್ಸಸರೀಸ್ ಅಲ್ಲ, ಬಟ್ ಸ್ಟಿಲ್ ಇದ್ರ ಜೊತೆಗೆ ಇನ್ನೂ ತುಂಬ ಇದೆ. ಸದ್ಯಕ್ಕೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ವಿ. ಸೊ ಕೀಪ್ ಇನ್ ಟ್ರ್ಯಾಕ್ ಮಾಡೋಣ. ಬ್ಯಾಕ್ ಎಕ್ಸ್ಟೆನ್ಷನ್ ಮಾಡೋಣ. 1 ನಿಮಿಷ ಬ್ರೇಕ್. ಸೆಟ್ 2. ಇವತ್ತಿಗೆ ಇಷ್ಟು ವರ್ಕೌಟ್ ಸಾಕು.
ಫಸ್ಟ್ ಡೆಡ್ ಲಿಫ್ಟ್ ಆಯಿತು, ಲೆಗ್ ಎಕ್ಸ್ಟೆನ್ಷನ್, ಹ್ಯಾಮ್ಸ್ಟ್ರಿಂಗ್ ಆಯಿತು, ಬ್ಯಾಕ್ ಎಕ್ಸ್ಟೆನ್ಷನ್ ಪ್ಲಸ್ 4 ವರ್ಕೌಟು ಪ್ಲಸ್ ಸ್ಟ್ರೆಚಿಂಗ್ ಆಗೋಗಿದೆ. ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀವಿ. ಸೊ ಮೇನ್ ಏನು ಅಂತಂದರೆ ಈಗ ಜಸ್ಟ್ 3 ಡೇಸ್ ವರ್ಕೌಟ್ ಆಗಿದೆ. ನಾಳೆಯಿಂದ ಕಾಶಿ, ಪ್ರಯಾಗು, ಆಮೇಲೆ ಅಯೋಧ್ಯೆ. ನಾಳೆ ಫಸ್ಟ್ ಕಾಶಿಗೆ ಹೋಗಿ, ಕಾಶಿಯಿಂದ ಅಯೋಧ್ಯೆಗೆ ಹೋಗಿ, ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ತಾ ಇರೋದು. ಸೊ ಅದ್ರದ್ದು ವೀಡಿಯೋ ಮಾಡೋಣ, ಅಲ್ಲಿಂದ ಹೇಗೆ ಅಪ್ಡೇಟ್ ಇದೆ ಅಂತ. ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಹಾಕಿದ ವೀಡಿಯೋ ನಿಮ್ಗೆ ತಕ್ಕಂತ ಗೊತ್ತಾಗಬೇಕು ಅಂತಂದರೆ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಸಿ ಯು ಅಟ್ ಕಾಶಿ. ಬಾಯ್.